ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿ ಹಾಗೂ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ರಾಜ್ಯ ಉಪಾಧ್ಯಕ್ಷರಾಗಿದ್ದ ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಡಿ ದೇವರಾಜ್ ಅರಸು ಅವರ ಮೊಮ್ಮಗ ಸೂರಜ್ ಹೆಗಡೆ ಅವರ ನಿಧನಕ್ಕೆ ಚಿಕ್ಕನಾಯಕನಹಳ್ಳಿ ಮತ್ತು ಹುಳಿಯಾರ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳ ವತಿಯಿಂದ ಮಂಗಳವಾರ ಶ್ರದ್ಧಾಂಜಲಿ ಸಭೆ ಆಯೋಜನೆ ಮಾಡಲಾಗಿತ್ತು. ಚಿಕ್ಕನಾಯಕನಹಳ್ಳಿ ಕಾಂಗ್ರೆಸ್ ಕಚೇರಿ ಆವರಣದಲ್ಲಿ ಮಾಜಿ ಶಾಸಕ ಕೆಎಸ್ ಕಿರಣ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸೂರಜ್ ಹೆಗಡೆ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮೌನಾಚರಣೆ ಮಾಡುವುದರ ಮೂಲಕ ಗೌರವ ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ಸೂರಜ್ ಹೆಗಡೆ ಅವರು ಸರಳ ಸಜ್ಜನ ವ್ಯಕ್ತಿತ್ವದವರಾಗಿದ್ದು ಪಕ್ಷದ ಸಂಘಟನೆ ಹಾಗೂ ಕಾರ್ಯ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರು. ಅವರ ನಿಧನದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅಪಾರ ನಷ್ಟವುಂಟಾಗಿದೆ ಎಂದಿದ್ದಾರೆ. ಹುಳಿಯಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಟಿ ಚಿಕ್ಕಣ್ಣ ಮಾತನಾಡಿ, ಸೂರಜ್ ಹೆಗಡೆ ಅವರ ಸೇವೆ ಮತ್ತು ಪಕ್ಷ ನಿಷ್ಠೆಯನ್ನ ಸ್ಮರಿಸಿದರು. ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಚಿಕ್ಕನಾಯಕನಹಳ್ಳಿ ಬ್ಲಾಕ್ ಅಧ್ಯಕ್ಷರು ಸ್ನೇಹಿತರಾದ ಚಂದ್ರಶೇಖರ್ ಅವರ, ಹುಳಿಯಾರ್ ಬ್ಲಾಕ್ ಅಧ್ಯಕ್ಷರು ಚಿಕ್ಕಣ್ಣವರ, ಸೇವಾದಳದ ರಾಜ್ಯ ಕಾರ್ಯದರ್ಶಿಯಾದ ಕೃಷ್ಣೇಗೌಡ, ಬೇರೆ ಚನ್ನಬಸವ ಅವರ, ಚಿದಾನಂದ ಮಂಜುನಾಥ್ ಅವರ, ಮೋರ್ಚಾ ರಾಜ್ಯಾಧ್ಯಕ್ಷ ನರಸಿಂಹಮೂರ್ತಿ ಅವರು, ಜಾವೀದ್ ಅವರು, ಓಂಕಾರ ಮೂರ್ತಿ ಅವರು, ಗ್ಯಾರಂಟಿ ಸಮಿತಿ ಉಪಾಧ್ಯಕ್ಷರಾಗಿದ್ದ ಪಾಂಡಪ್ಪ ಮತ್ತು ಕಾರ್ಯಕ್ರಮ. ಸೂರಜ್ ಹೆಗಡೆ ಅವರು ಭಾಳ ಉತ್ಸಾಹಿ ಯುವಕರಾಗಿ ಪಕ್ಷದ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಂಥಬ್ಬ ನಿಮ್ಮಂಥ ವ್ಯಕ್ತಿಯಾಗಿದೆ. ದೇವರಾಜ್ ಅರಸು ಅವರ ಮೊಮ್ಮಗ ಅಂತ ಒಂದು ಹಮ್ಮು ಬಿಮ್ಮನ್ನು ಇಟ್ಕೊಳ್ಳದೆ ಸಾಮಾನ್ಯ ಕಾರ್ಯಕರ್ತನಂತೆ ಕೆಲಸ ಮಾಡ್ತಕ್ಕಂಥ ಒಬ್ಬ ಚಾಣಾಕ್ಷ ಯುವಕ ಆಗಿದ್ದರು. ಭಾಳ ಆ್ಯಕ್ಟಿವ್ ಆಗಿ ಕೆಲಸಗಳನ್ನು ಮಾಡಿ ಅವರ ಸೇವೆಯನ್ನು ಗುರುತಿಸಿ ಅವರ AICC ಕಾರ್ಯದರ್ಶಿಗಳನ್ನಾಗಿ ಮಾಡಿದರು. ಅದೇ ರೀತಿ ಗ್ಯಾರಂಟಿ ಸಮಿತಿಯ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಮಾಡಿದರು. ಕಳೆದ 15 ದಿವಸಗಳ ಹಿಂದೆ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ಮೀಟಿಂಗ್ SIR ಬಗ್ಗೆ ಮೀಟಿಂಗ್ ಕರೆದಂಥ ಸಂದರ್ಭದಲ್ಲಿ ನಾನು ಅವ್ರ ಭೇಟಿಯಾಗಿದ್ದೆ. ಮಾತಾಡ್ಸಿದ್ವಿ, 1-2 ನಿಮಿಷ ಮಾತಾಡೋದಷ್ಟೇ. ಆದರೆ ಭಾಳ ಆ್ಯಕ್ಟಿವ್ ಆಗಿದ್ದಂಥವ್ರು. ಇವತ್ತು ನಿನ್ನೆ ನಮಗೆ ಬೆಳಿಗ್ಗೆ ಕೇಳಿದಾಗ ಆಘಾತ ಆಯಿತು. ಏನು ಇಂತಹ ವ್ಯಕ್ತಿ ಇನ್ನೂ 55 ವರ್ಷ ಭಾಳ ಆ್ಯಕ್ಟಿವ್ ಆಗಿದ್ದರು, ಒಳ್ಳೆ ಪರ್ಸನಾಲಿಟಿ ಇದ್ದಿತ್ತು, ನೋಡಿದ್ರೆ ಒಳ್ಳೆ ಬಾಡಿ ಬಿಲ್ಡರ್ ಇದ್ದಾಗಿದ್ದವರು. ಅಂಥ ವ್ಯಕ್ತಿಗೆ ಏನಾಯ್ತಪ್ಪ ಇದು ಇದೇನೋ ಅಂಥೇಳಿ ಭಾಳ ನಿಜಕ್ಕೂ ಕೂಡ ಬಹಳ ನೋವಾಯಿತು. ಅವರ ಅಗಲಿಕೆ ದುಃಖವನ್ನು ಅವರ ಕುಟುಂಬದವರಿಗೆ ಬರ್ತಕ್ಕಂಥ ಶಕ್ತಿಯನ್ನು ಭಗವಂತ ಕರುಣಿಸಲಿ, ಹಾಗೂ ಪಕ್ಷಕ್ಕೂ ಕೂಡ ತುಂಬಲಾರದಂಥ ಹಾನಿ. ಅವರು ಕೊಟ್ಟಂಥ ಕಾರ್ಯವನ್ನು ನನ್ನ ಚುನಾವಣಾ ಸಂದರ್ಭದಲ್ಲೂ ಕೂಡ ನನ್ನ ಜೊತೆ 1-2 ಸಾರಿ ಅವರು ಮಾತನಾಡಿದ್ದು, ಕೆಲವು ಸಲಹೆಗಳನ್ನೆಲ್ಲ ಕೊಟ್ಟಿದ್ದು. ಅಂತಹ ವ್ಯಕ್ತಿ ನಮ್ಮಲ್ಲಿ ಇಲ್ಲ. ಅವರಿಗೆ ಭಗವಂತ ಚಿರಶಾಂತಿಯನ್ನು ಕರುಣಿಸ್ಲಿ ಅಂತ ಹೇಳಿ ನನ್ನ ಹುಳಿಯಾರ್ ಬ್ಲಾಕ್ ಅಧ್ಯಕ್ಷರಾದಂಥ ಚಿಕ್ಕಣ್ಣವರೇ, ಸೇವಾದಳ ರಾಜ್ಯ ಕಾರ್ಯದರ್ಶಿಯಾದಂಥ ಕೃಷ್ಣೇಗೌಡರೇ, ಜಾಕೀರ್ ಅವರೇ, ಶೇಖರ್ ಅವರೇ, ಮಂಜುನಾಥ್ ಅವರೇ, ಉಪಾಧ್ಯಕ್ಷರಾದಂಥ ಪ್ರಸನ್ನರ್ ಅವರೇ, ಇರ್ಫಾನ್ ಅವರೇ, ಓಂಕಾರ ಮೂರ್ತಿ ಅವರೇ, ಜಾವೇದ್ ಅವರೇ, ನರಸಿಂಹಮೂರ್ತಿ ಅವರೇ, ಮಂಜಣ್ಣ ಅವರೇ, ಸುರೇಶ್ ಅವರೇ, ಮತ್ತು ನಾಗಣ್ಣವರೇ, ಸುಗಂಧರಾಜರವರೇ, ಗೌಸ್ ಅವರೇ, ಚಿದಾನಂದ ಅವರೇ, ರಘುಪತಿರವರೇ, ಮತ್ತು ಎಲ್ಲ ಮಾಧ್ಯಮ ಮಿತ್ರರೇ, ನೂರವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಯಾವತ್ತೂ ಕಾಂಗ್ರೆಸ್ ಬಂಧುಗಳೇ, ಈ ದಿವಸ ನಮಗೆ ಭಾಳ ನೋವುಂಟು ಮಾಡಿದೆ. ಕಾರಣ ಇಷ್ಟೇ, ಕೇವಲ 55 ವರ್ಷದ ಯುವಕ AICC ಕಾರ್ಯದರ್ಶಿಯಾಗಿ ಮತ್ತು ಗ್ಯಾರಂಟಿ ಯೋಜನೆಯ ಉಪಾಧ್ಯಕ್ಷ ಮತ್ತು ರಾಜ್ಯ ಮಟ್ಟದ ಅಂದರೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನವನ್ನು ಅವರಿಗೆ ನೀಡಲಾಗಿತ್ತು. ನಮ್ಮ ತುಮಕೂರು ಜಿಲ್ಲೆಯ ಗ್ಯಾರಂಟಿ ಯೋಜನೆಗಳ ಉಸ್ತುವಾರಿಗಳು ಕೂಡ ಆಗಿತ್ತು. ಮತ್ತು ನಮಗೆಲ್ಲ ಕೂಡ ಈ ಯೋಜನೆಯ ಬಗ್ಗೆ ಅನೇಕ ಮಾಹಿತಿಗಳನ್ನು ಅವರು ನೀಡ್ತಿದ್ರು. ಅದಲ್ಲದೆ ಅವರು ಪ್ರಮುಖವಾಗಿ ಹೇಳಬೇಕು ಅಂದರೆ, ನಮ್ಮ ಏನು ಡಾಕ್ಟರ್ ಡಿ ದೇವರಾಜ ಅರಸೂರವರು ಸಾಮಾಜಿಕ ನ್ಯಾಯದ ಅಧಿಕಾರರು ಅಂತ ನಾವೇನು ಹೇಳ್ತೀವಿ, ಏನು ಸುದೀರ್ಘ ಕಾಲ ಈ ರಾಜ್ಯವನ್ನು ಆಳಿದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಡಿ ದೇವರಾಜ್ ಅವರ ಮಗಳ ಮಗ. ಇವರಿಗೆ ದೇವರಾಜ್ ಅರಸೂರಿಗೆ ಗಂಡು ಮಕ್ಕಳು ಇರಲಿಲ್ಲ, 3 ಜನ ಹೆಣ್ಮಕ್ಳು. ಅವರ ಮಗ ಅಂತಹ ಸೂರಜ್ ಹೆಗಡೆ ಅವರು ಭಾಳ ಕಾಂಗ್ರೆಸ್ಸನ್ನು ತಳಮಟ್ಟದಿಂದಲೂ ಕೂಡ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ, NSC ಅಧ್ಯಕ್ಷರಾಗಿ ಮತ್ತು ಕಾಂಗ್ರೆಸ್ನ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಈಗ ರಾಷ್ಟ್ರಮಟ್ಟದಲ್ಲಿ AICCಯ ಕಾರ್ಯದರ್ಶಿಯಾಗಿತ್ತು. ಅದರಿಂದಲೇ ಇವತ್ತು ನೋಡಿ, ಇಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಸತ್ತಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ರಾಹುಲ್ ಗಾಂಧಿಯವರು ಅವರ ಒಂದು ಅಂತಿಮ ಸಂಸ್ಕಾರಕ್ಕೆ ಬರ್ತಾ ಇದ್ದಾರೆ. ಅಂದರೆ ಅವರು ಈಗ ನಮಗೆ ಅರ್ಥವಾಗುತ್ತೆ ಅವರು ಎಷ್ಟು ಪ್ರಾಮಾಣಿಕವಾಗಿ ಪಕ್ಷದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿದ್ರು, ಶ್ರಮವನ್ನು ವಹಿಸಿದ್ರು ಅಂತ. ರಾಹುಲ್ ಗಾಂಧಿ ಅಂತ ವಿರೋಧ ಪಕ್ಷದ ನಾಯಕರು, ನಮ್ಮ AICCಯ ಮುಖ್ಯಸ್ಥರು ಇವತ್ತು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಲಿಕ್ಕೆ ಮತ್ತು ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಬರ್ತಿದ್ದಾರೆ. ಹಾಗೆಯೇ ಇವರು ಪುದುಚೇರಿ ಮತ್ತು ತಮಿಳುನಾಡಿಗೆ ಉಸ್ತುವಾರಿಗಳಾಗಿದ್ದರು. ಅಂದರೆ ಅಲ್ಲಿನ ಚುನಾವಣೆಗಳ ಮೇಲುಸ್ತುವಾರಿಯನ್ನು ವಹಿಸಿದಂಥವರಾಗಿದ್ದರು. ಇವತ್ತು ತಮಿಳುನಾಡಲ್ಲಿ ಏನು ಕಾಂಗ್ರೆಸ್ ಪರವಾದಂಥ ಸರ್ಕಾರ ಮೊದಲೆಲ್ಲ ಇತ್ತು, ಕಾಂಗ್ರೆಸ್ಸೇತರ ಸರ್ಕಾರ ಇತ್ತಿತ್ತು. ಇವತ್ತು ಕಾಂಗ್ರೆಸ್ ಪರವಾದಂಥ ಸರ್ಕಾರ ಬರಲಿಕ್ಕೆ ಅವರ ಕೊಡುಗೆ ಇದೆ. ಇವತ್ತು ಒಬ್ಬರು ರಾಜ್ಯಸಭೆ ಕೂಡ ನಮಗೆ ಆಯ್ಕೆ ಆಗ್ತಾ ಇದ್ದಾರೆ ಇಲ್ಲಿ ತಮಿಳುನಾಡಲ್ಲಿ. ಅಂದರೆ ಇವರ ಶ್ರದ್ಧಾ ಕೆಲಸ ಆಗಿತ್ತು.
ಪಾಂಡಿಚೇರಿಯಲ್ಲಿ ಕೂಡ ಉತ್ತಮವಾದಂಥ ಕೆಲಸವನ್ನು ನೀಡಿ ಪಕ್ಷವನ್ನು ಸಂಘಟನೆ ಮಾಡಿದರು. ಪಕ್ಷ ಏನು ಕೆಲಸ ಹೇಳುತ್ತೋ ಅದನ್ನು ಜವಾಬ್ದಾರಿ ಸ್ಥಾನದಿಂದ ಮಾಡ್ತಾಯಿದ್ರು. ಮತ್ತು ಅದು ಇದು ಬೇಕು ಅಂತಿಲ್ಲ. ಅವರು ನೋಡಿರಿ, ಒಬ್ಬ ಮುಖ್ಯಮಂತ್ರಿ ಮೊಮ್ಮಗ ಇವತ್ತು MLC ಆಗ್ಬೋದಾಯಿತು ಅಥವಾ MLA ಆಗ್ಬೋದಾಯಿತು ಹುಣಸೂರಿನಲ್ಲಿ. ಆದರೆ ಅದು ಯಾವುದನ್ನು ಕೂಡ ಬಯಸದೆ ಪಕ್ಷ ಕೊಡೋ ಕೆಲಸನ ಅವರು ಮಾಡ್ಕೊಂಡು ಬರ್ತಾಯಿದ್ರು. ಆ ನಿಟ್ಟಿನಲ್ಲಿ ಅವ್ರನ್ನ ಇವತ್ತು ರಾಜ್ಯ ಗ್ಯಾರಂಟಿ ಯೋಜನೆ ಉಪಾಧ್ಯಕ್ಷನಾಗಿ ಸರ್ಕಾರ ಗುರುತಿಸಿ ಮಾಡಿತ್ತು. ಮುಂದೆ ನಾವು ಕೂಡ ಅಂದ್ಕೊಂಡಿದ್ವಿ MLCನೋ MLAನೋ ಆಗ್ತಾರೆ, ಈ ರಾಜ್ಯಕ್ಕೆ ಒಬ್ಬ ಉತ್ತಮ ನಾಯಕರಾಗ್ತಾರೆ, ಅವ್ರ ತಾತಂತರ ಇವರು ಕೂಡ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತ ನಾವು ಅಂದ್ಕೊಂಡ್ವಿ. ಆದರೆ ವಿಧಿಯಾಟ ಬೇರೆ ಇತ್ತು. ಭಾನುವಾರ ಮಧ್ಯರಾತ್ರಿ ಅವರಿಗೆ ಉಸಿರಾಟ ತೊಂದರೆ ಆಗಿ ಆಸ್ಪತ್ರೆಗೆ ಸೇರಿಸಿದಂಥ ಸಂದರ್ಭದಲ್ಲಿ ಹೃದಯಾಘಾತದಿಂದ ಅಸುನೀಗಿದ್ದಾರೆ. ಚಿಕ್ಕನಾಯಕನಹಳ್ಳಿ ವಿಧಾನ ಕ್ಷೇತ್ರದ ವ್ಯಾಪ್ತಿಯ ವತಿಯಿಂದ 2 ಬ್ಲಾಕ್ ವತಿಯಿಂದ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪೋ ಮುಖಾಂತರ ಅವರ ಕುಟುಂಬದ ಜೊತೆ ನಾವೆಲ್ಲರೂ ಇದ್ದೀವಿ ಅಂತ ನಿಮ್ಮೆಲ್ಲರ ಪರವಾಗಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಸಭೆಯ ಅಧ್ಯಕ್ಷತೆಯನ್ನ ಚಿಕ್ಕನಾಯಕನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಚಂದ್ರಶೇಖರ್ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಚಿಕ್ಕನಾಯಕನಹಳ್ಳಿ ಹಾಗೂ ಹುಳಿಯಾರ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳ ವಿವಿಧ ಮುಂಚೂಣಿ ಘಟಕಗಳ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ಪರಿಶಿಷ್ಟ ಜಾತಿ ಘಟಕದ ಅಧ್ಯಕ್ಷ ಅಗಸರಹಳ್ಳಿ ನರಸಿಂಹಮೂರ್ತಿ ಸ್ವಾಗತ ಮಾಡಿದ್ರೆ, ರಾಜ್ಯ ಸೇವಾದಳ ಕಾರ್ಯದರ್ಶಿ ಕೃಷ್ಣೇಗೌಡ ವಂದಿಸಿದ್ರು. HS ಜಫ್ರುಲ್ಲಾ, ಚಿಕ್ಕನಾಯಕನಹಳ್ಳಿ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.